ಮನೆಗೆ ಬಲಮುರಿ ಗಣೇಶನ ತರಬೇಕಾ ಎಡಮುರಿ ಗಣೇಶನ ತರಬೇಕಾ? ಬಲಮುರಿ ಗಣೇಶ ಅಂತಂದ್ರೆ ಗಣೇಶನ ಸೊಂಡಲು ಬಲಗಡೆಗೆ ತಿರ್ಕೊಂಡಿರುತ್ತೆ. ಎಡಮುರಿ ಗಣೇಶ ಅಂತಂದ್ರೆ ಗಣೇಶನ ಸೊಂಡಲು ಎಡಗಡೆಗೆ ತಿರ್ಕೊಂಡಿರುತ್ತೆ. ಬಲ ಅಂತಂದ್ರೆ ಅದು ಇಡನಾಡಿ, ಸೂರ್ಯಶಕ್ತಿ, ಸ್ವಲ್ಪ ನಿಷ್ಠೆ ಇರುತ್ತೆ, ಹಾಗೆ ಎಲ್ಲದೂ ಸರಿಯಾಗಿ ಆಗಬೇಕು ಅನ್ನುವಂಥದ್ದೊಂದು ಇರುತ್ತೆ. ಎಡಗಡೆ ಅಂತಂದ್ರೆ ಅದೊಂದು ಸ್ವಲ್ಪ ಪ್ಲೇಫುಲ್ನೆಸ್, ಪಿಂಗಳ ನಾಡಿ, ಚಂದ್ರಶಕ್ತಿ, ಹೀಗಾಗಿ ಈಸಿ ಗೋಯಿಂಗ್, ನಮ್ಮ ಮುದ್ದು ಗಣೇಶ ಅಂತಾರಲ್ಲ ಹಾಗೆ. ಹೀಗಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ, ವ್ರತವನ್ನು ನಿಷ್ಠೆಯಿಂದ ಮಾಡ್ತೀರಿ, ನೀವೇನಾದರೂ ಸಾಧನೆ ಮಾಡ್ತೀರಿ ಅಂತೇನಾದರೂ ಇದ್ರೆ ನಿಷ್ಠೆಯನ್ನ ಪಾಲಿಸುವಂತ ಸ್ವಲ್ಪ ಉಗ್ರವಾಗಿರುವಂತಹ ಬಲಮುರಿ ಗಣೇಶನನ್ನು ತರೋದು ಸೂಕ್ತ. ಆದರೆ ನೀವು ಹೀಗೆ ಒಂದಿನದ ಮಟ್ಟಿಗೆ ಪೂಜೆ ಮಾಡ್ತೀವಿ, ಪೆಂಡಾಲ್ಗಳೆಲ್ಲ ಕೂಡಿಸ್ತೀವಿ, ನಾವು ಅಷ್ಟರ ಮಟ್ಟಿಗೆ ನಮಗೆ ಮನೆಗಳಲ್ಲಿ ಪದ್ಧತಿ ಎಲ್ಲ ಮಾಡೋದಿಲ್ಲ ಅಂತಂದ್ರೆ ಎಡಮುರಿ ಗಣೇಶನನ್ನ ತಂದ್ಬಿಡ್ದು ಒಳ್ಳೇದು. ನೀವು ಸ್ವಲ್ಪ ಪ್ರೀತಿ ಕೊಟ್ಟರೆ ಅವನು ಜಾಸ್ತಿ ಪ್ರೀತಿನ ನಿಮಗೆ ವಾಪಸ್ ಕೊಡ್ತಾನೆ ಅಂತ ಹೇಳಲಾಗತ್ತೆ. ಹೀಗಾಗಿನೇ ನಮಗೆ ಮಾರುಕಟ್ಟೆಯಲ್ಲೂ ಕೂಡ ಎಡಮುರಿ ಗಣೇಶ ಜಾಸ್ತಿ ಸಿಗುತ್ತೆ. ಮನೆಗೆ ಬಲಮುರಿ ತಂದ್ಬಿಡಿದಿನಲ್ಲ, ಏನು ಮಾಡೋದು? ತಲೆ ಕೆಡಿಸ್ಕೋಬೇಡಿ. ಗಣೇಶ ಮನೆಯಲ್ಲಿ ಇದ್ದಷ್ಟು ದಿನ ಸ್ವಲ್ಪ ನಿಷ್ಠೆಯಿಂದ ಪ್ರೀತಿಯಿಂದ ನಡ್ಕೊಳ್ಳಿ. ಹಾಗೇನೆ ಪ್ರತಿದಿನ ಆರತಿ ಮಾಡಿ ಏನಾದರೂ ಒಂದು ನೈವೇದ್ಯ ಅಂತ ಇಡಿ ಸಾಕು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಏನೇನೋ ಹೇಳ್ತಾರೆ ನಿಮಗೆ, ನೀವು ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ತಲತಲಾಂತರದಿಂದ ನಿಮ್ಮ ಪೂರ್ವಿಕರು ಏನು ಹೇಳ್ತಾ ಬಂದಿದ್ದಾರೆ, ದಯವಿಟ್ಟು ಅದನ್ನ ನೀವು ಆಚರಿಸಿ. ಯಾಕೆಂದ್ರೆ ನಮ್ಮ ಮನೆಯ ಸಂಪ್ರದಾಯ ಏನಿದೆ ಅದನ್ನ ಆಚರಿಸ್ಬೇಕೆ ಹೊರತು ಯಾರೋ ಏನೋ ಹೇಳಿದ್ರು, ಯಾರಿಗೋ ತೋರಿಕೆ ಮಾಡೋದಕ್ಕೆ, ನನ್ನ ಮನೇಲಿ ಪದ್ಧತಿ ಇಲ್ಲ ಅಂದ್ರೂ ಕೂಡ ಈ ಸರಿಯಿಂದ ನಾನು ಶುರು ಮಾಡ್ತೀನಿ ಅಂತ ಮಾಡೋದಕ್ಕೆ ಹೋಗಬೇಡಿ.